ಸೇಂಟ್ ಹ್ಯಾಸ್ ಎ ಪಾಸ್ಟ್ ಆ್ಯಂಡ್ ಎವರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಭಾಳ ಸಲ ಕೇಳಿದ್ದೀವಿ ನಾವು. ಏಕೆಂದರೆ ಪ್ರತಿಯೊಬ್ಬನಿಗೂ ಒಂದು ಭವಿಷ್ಯ ಇದೆ, ಪ್ರತಿಯೊಬ್ಬನಿಗೂ ಒಂದು ಗತ ಇದೆ ಅಂತ. ಇದನ್ನೇ ಮೂಲ ಮಾಡಿಕೊಂಡು ಒಬ್ಬ ಹುಡುಗ, ಅವನ ತಂದೆ ತಾಯಿ ಎಲ್ಲ ಕೊಲೆಗಡಕರು, ಅವ್ರ ಮಧ್ಯದಲ್ಲಿ ಇದ್ದುಕೊಂಡು ಅವನು ಅದರಲ್ಲಿ ಭಾಗಿಯಾಗಿ ಹೊರಗಡೆ ಬಂದು ಒಬ್ಬ ಸ್ವಾಮಿ ಹತ್ರ ಶರಣಾಗ್ತಾನೆ. ಸ್ವಾಮಿಯವರು ಅನಾಥ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಟ್ಟು ಅವ್ರನ್ನ ಸಾಕ್ತಾ ಇರ್ತಾರೆ ಒಂದು ಸುಂದರವಾದ ಜಾಗದಲ್ಲಿ. ಅಯಾಚಿತವಾಗಿ ಬಂದು ಅಲ್ಲಿ ಬೀಳ್ತಾನವನು. ಸೊ ಅವನನ್ನು ಉದ್ಧಾರ ಮಾಡ್ತಾರೆ ಅವರು. ಉದ್ಧಾರ ಮಾಡಿದಾಗ ಅವನು ಕುತೂಹಲಕ್ಕೆ ಅವ್ರನ್ನ, ಸ್ವಾಮಿ ನಿಮ್ಮ ಬಗ್ಗೆ ನನಗೇನು ಗೊತ್ತೇ ಇಲ್ವಲ್ಲ, ಯಾಕೆ ಹೇಳಲ್ಲ ನೀವು ಅಂದಾಗ ಆಗ ಹೇಳ್ತಾರೆ ಅವರು. ಅವರ ಪಾಸ್ಟ್ ಅಥವಾ ಅವರ ಗತ ಎಷ್ಟು ಇದಾಗಿರುತ್ತೆ ಅಂದರೆ ಕ್ರೂರವಾಗಿರುತ್ತೆ ಅವ್ರ ಗತ. ಏಕೆಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಯಾವತ್ತೂ ಒಂದು ಕಾಲದಲ್ಲಿ ಕೃಷ್ಣ ಮಾಡ್ದ, ದೇವರುಗಳು ಮಾಡಿದ್ರು, ಜನ ಮಾಡಿದ್ರು, ಅನೇಕ ಜನ. ಅದನ್ನೇ ಇವರು ಮಾಡ್ತಾರೆ. ತಪ್ಪು ಅಂತ ಗೊತ್ತಿದೆ, ಆದರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಒಂದು ತಗೋಬೇಕು ಆ್ಯಕ್ಷನು ಅನ್ನೋ ಥರ ತಗೋತಾರೆ. ಇವನಿಗೆ ಅದನ್ನೆಲ್ಲ ಹೇಳ್ತಾರೆ ಅವರು. ಅದೊಂದು ಭಾಗ ಆಗುತ್ತೆ ಕಥೆದು. ಅದು ಸಂತನ ಕಥೆ. ಅದು ಪಾಪಿಯ ಭವಿಷ್ಯ. ಇವನು ಕೂಡ ಮುಂದೆ ಹೇಗೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ತೊಂದರೆ ಕೊಡದೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಇವನು ಯೋಚನೆ ಮಾಡ್ತಾನೆ. ಅದರಿಂದ ಪಾಪಿಯ ಭವಿಷ್ಯ. ಎಷ್ಟೋ ಜನ ಅಂದರೂ ಏನೋ ಒಂಥರ ಭಾಳ ಆಡೋಕ್ಕೆ ಕೇಳುತ್ತೆ ಅಥವಾ ವಿಚಿತ್ರ ಕೇಳುತ್ತೆ ಹೆಸರು ಅಂತ. ನನಗಿಷ್ಟ ಆಯಿತು, ಪೀರಿಯಡ್, ಅದಕ್ಕೆ ಇಟ್ಟಿದ್ದೀನಿ. ಇದೂ ಅಷ್ಟೇ 7 ಪುಸ್ತಕದಲ್ಲಿ ಒಂದು. ಇದನ್ನು ಕೂಡ ನಾವೇನು ಪುರುಷೋತ್ತಮ ಅವರು ಉಳಿದ 6 ಪುಸ್ತಕದ ಜೊತೆ ಬಿಡುಗಡೆ ಮಾಡಿದ್ರು. ಭಾಳ ಖುಷಿಯಾಯಿತು. ಭಾಳ ಜನ ಬಂದಿದ್ದರು, ನನ್ನ ಗೆಳೆಯರು, ತುಂಬ ಬೇಕಾದವರೆಲ್ಲ ಬಂದಿದ್ದರು. ಬಹುಶಃ ನನಗೆ ಆಗದಿದ್ದವ್ರು ಯಾರೂ ಬಂದಿರಲಿಲ್ಲ ಅನಿಸುತ್ತೆ. ಅಥವಾ ನನಗೆ ಆಗದೇ ಇರೋರು ಯಾರೂ ಸಾಮಾನ್ಯ ಇಲ್ಲ. ಯಾಕೆಂದರೆ ನಾನು ಅಜಾತಶತ್ರುವನ್ನು ನಕ್ಕೋತೀನಿ ನಾನು. ಆದ್ದರಿಂದ ಈ ಪುಸ್ತಕಗಳೆಲ್ಲ ಬಂತು. ಅನೇಕ ಜನ ಕೊಂಡ್ಕೊಂಡು ಹೋದರು, ಅನೇಕರಿಗೆ ಕೊಟ್ವಿ ಕೂಡ ಗಿಫ್ಟ್ ಥರ. ಓದಿ ಯಾರು ಏನಾರು ಹೇಳಿದ್ರೆ ಚೆನ್ನಾಗಿರುತ್ತೆ. ಆದರೆ ಏನೋ ಬಹುಶಃ ಇದೆಲ್ಲ ಪ್ರಶಸ್ತಿ ವಿಜೇತ ಪುಸ್ತಕ ಆಗಲ್ವಲ್ಲ, ಅದಕ್ಕೆ ಯಾರೂ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ, ಅವ್ರ ಖುಷಿಗೆ ಅವ್ರು ಓದಿದ್ರೆ ಸಾಕು. ನಮಸ್ಕಾರ.